ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಗುರುಜಿ, ಗಣೇಶನ ಮೂರ್ತಿಯನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ಮುಂದಿನ ವಿಚಾರಗಳೇನಿದೆ ಗುರುಜಿ? ನೋಡಿ, ಗಣೇಶನಲ್ಲಿ ಸಾಕಷ್ಟು ವಿಧಾನಗಳಲ್ಲಿ ಭೂತಗಣಾಧಿಪತಿ ದೇವಗಣಾಧಿಪತಿ ಅಂತ ಕರಿತೀವಿ. ಈ ಭೂತಗಣಾಧಿಪತಿ ದೇವಗಣಾಧಿಪತಿ ಅಂದರೆ ಮಂಗಳವಾರ ಆಗಿರೋದ್ರಿಂದ ಪ್ರತಿಯೊಬ್ಬನಿಗೂ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ ಋಣವನ್ನು ತೀರಿಸ್ಕೊ ಮೊದಲಾಗಿ ಅಂತ ಹೇಳ್ತಾನೆ. ಈ ಋಣವನ್ನು ಯಾವ ರೀತಿ ತೀರಿಸ್ಕೋಬೇಕು ಅಂದರೆ ಪಿತ್ರಾರ್ಜಿತ ಋಣಕರ್ಮಗಳನ್ನು ಈ ಜನ್ಮದ್ದಲ್ಲ, ಜನ್ಮ ಜನ್ಮನಿ, ಇಹ ಜನ್ಮನಿ, ಪೂರ್ವ ಜನ್ಮನಿ ಅಂತ ಕರಿತೀವಿ. ಎಲ್ಲ ಜನ್ಮದ್ದು ಋಣಗಳನ್ನು ತೀರಿಸ್ಕೋ ಅಂತ. ಏಕಾಕ್ಷರಂ ಬ್ರಹ್ಮ ಅಂದರೆ ಓಂಕಾರದಲ್ಲಿ ಬಂದಿರತಕ್ಕಂಥ ಮಹಾಗಣಪತಿ. ಅಂದರೆ ಒಂದೇ ಅಕ್ಷರದಲ್ಲಿ ಓಂ ಅಂದರೆ ಅಹಂಕಾರವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ನಿರ್ವಿಘ್ನಂ ಕುರುಮೇ ದೇವ, ಅಹಂ ಭಾವವನ್ನು ಎಲ್ಲವನ್ನೂ ತೊರಿತಾನೆ. ಅದಕ್ಕೆ ಎಲ್ರಿಗೂ ನಾನು ಅನ್ನೋದಿರಬೇಕಂತೆ, ನಾನತ್ವ ಇರಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ನಾನು ಅನ್ನೋದಿರಬೇಕು, ನಾನತ್ವ ಇರಬೇಕು. ನಾನು ಹೀಗೆ ಮಾಡಬೇಕು, ನಾನು ಹಾಗೆ ಮಾಡಬೇಕು, ಭಾಳ ಸಂತೋಷ. ಯಾವ ಮನುಷ್ಯನಿಗೂ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇಟ್ಕೊಂಡವನು ಋಣವನ್ನು, ಪೂರ್ವಾರ್ಜನ ಜನ್ಮ ಕರ್ಮಗಳನ್ನು ನೀವು ಯಾವ ಕಾಲಕ್ಕೂ ಕಳ್ಕೊಂಡಿದ್ದೀರಾ ಅಂತ ತಿಳ್ಕೋಬೇಕು. ಅದಕ್ಕೆ ಮಂಗಳಗ್ರಹ ಅಂದರೆ ಋಣ ಅಂತ. ಆ ಋಣವನ್ನು ಯಾವ ರೀತಿ ತೀರಿಸ್ಕೋಬೇಕು ಪ್ರತಿಯೊಬ್ಬನೂ ತಿಳ್ಕೋಬೇಕು. ತಂದೆ ಕಡೆ ಬಂದಿರೋ ಋಣನೋ, ಭೂಮಿಯ ಋಣನೋ, ಈ ಜನ್ಮದ ಋಣನೋ, ಹೋದ ಜನ್ಮದ ಋಣನೋ ಅನ್ನೋದು ಗೊತ್ತಿರಲ್ಲ. ಆ ಋಣವನ್ನು ತೀರಿಸ್ಕೊಳ್ಳೋನೇ ಕುಜ. ಅದಕ್ಕೆ ಅಂಗಾರಕ ದೋಷಂ ಪ್ರಾಯಶ್ಚಿತ್ತಂ, ಅಂಗಾರಕ ದೋಷವನ್ನು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಅದಕ್ಕೆ ಗಂಡ ಹೆಂಡತಿರು ಮದುವೆ ಮಾಡ್ಕೊಳ್ಳೋಕೆ ಮೊದಲು ಜಾತಕವನ್ನು ಯಾತಕ್ಕೆ ನೋಡಬೇಕು ಅಂತ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಹೇಳೋರು. ಅಟ್ಲೀಸ್ಟ್ ಕೆಲವ್ರಿಗೆಲ್ಲ ರೀ ನಮಗೆ ಜಾತಕದ ಅಭ್ಯಾಸ ಇಲ್ಲ ರೀ, ಯಾವ ಕಾಲಕ್ಕೂ ನಮ್ಮ ತಾತ ಮುತ್ತಾತಂದ್ರೆ ಬರ್ಸಿಲ್ಲ ರೀ, ಅಥವಾ ನಮ್ಮ ಅಜ್ಜಿ ಮುತ್ತಾತಂದ್ರೆಲ್ಲ ಸತ್ತೋದ್ರು, ಯಾವ ಕಾಲಕ್ಕೂ ನಮಗೇನು ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ, ಜಾತಕವನ್ನು ಹಾಕ್ಕೊಳ್ತಕ್ಕಂಥದ್ದು 60%, ಬರೀ 60%. ಈ ರೋಡಲ್ಲಿ ಹುಷಾರೋ, ಆ ಕಡೆ ಹಳ್ಳ ಇದೆ ಹುಷಾರೋ, ಈ ಕಡೆ ಕಂಬ ಬೀಳುತ್ತೆ ಹುಷಾರೋ, ನಾಳೆ ದಿವಸ ಈ ಥರ ಹಳ್ಳದಲ್ಲಿ ಬೀಳ್ತೀಯ ಹುಷಾರೋ ಅನ್ನೋದೇ ತೋರಿಸ್ಕೊಡೋದೇ ವಿಶೇಷವಾಗಿ ಲೈಫ್ ಗೈಡ್ಲೈನ್, ಹಣೆ ಬರ. ಅದನ್ನು ತಿಳ್ಕೊಬೇಕೇನು ಅಂದರೆ, ನನ್ನ ಮನೆ ಕುಲದೇವರು ಯಾರು, ನನ್ನ ಮನೆ ಗ್ರಾಮ ದೇವತೆ ಯಾರು, ನನ್ನಲ್ಲಿರ್ತಕ್ಕಂಥ ಇಷ್ಟ ದೇವತೆ ಯಾರು, ನಮ್ಮ ಮನೆ ಕುಟುಂಬದಲ್ಲಿ ಏನಾದರೂ ದೋಷಗಳಿದೆಯಾ, ಫಸ್ಟ್ ಅದನ್ನು ತೊರಿಬೇಕು. ಅದಕ್ಕೆ ಋಣವನ್ನು ತೀರಿಸ್ಕೋ. ಪೂರ್ವ ಜನ್ಮದಲ್ಲಿ ಅಕಸ್ಮಾತ್ ಮುತ್ತಾತ ಮುಮ್ಮತ್ತಾತ ತಾತ ಮುತ್ತಾತದಿಂದ ಬಂದಿರತಕ್ಕಂಥದ್ದು ಅಂದರೆ ತಂದೆಯಿಂದ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಋಣಗಳು ಬರ್ತಕ್ಕಂಥದ್ದು ತಂದೆಯಿಂದಾನೇ ಹೆಚ್ಚು. ಅದಕ್ಕೆ 60% ತಂದೆ ಮುಖಾಂತರ ಬರೋದು, ಇನ್ನು 40% ತಾಯಿ ಮುಖಾಂತರ ಬರೋದು. ಯಾವತ್ತೂ ತಿಳ್ಕೊಳ್ಳಿ, ಅಕಸ್ಮಾತ್ 8 ವಯಸ್ಸು ಒಳಗೆ ಅಕಸ್ಮಾತ್ ಮಗು ಸತ್ತೋಯ್ತು ಅಂತ ತಿಳ್ಕೊಳ್ಳಿ. ಒಂದು ಹುಟ್ಟುತ್ತಾ ಇರುತ್ತೆ ಮಗು, 8 ವರ್ಷದ ಒಳಗಡೆ ಸತ್ತೋಯ್ತು ಆ ಮಗು. ಅಕಸ್ಮಾತ್ ಏನೋ ಆರೋಗ್ಯ ಸರಿ ಇಲ್ಲ, ಆಪ್ರೇಷನ್ಗಳಾಯಿತು, ಚಿಕ್ಕ ವಯಸ್ಸಲ್ಲೇ ಏನೋ ಇನ್ಕ್ಯುಬ್ರೇಟ್ರಲ್ಲಿ ಇಟ್ಟಿದ್ರು, ಹೀಗೆ ವಾಂತಿ ಭೇದಿಗಳಾಯಿತು, ಅದು ಏನೋ ಕೊನೆಗೂ ಸೆಟ್ ಆಗಿಲ್ಲ, 8 ವಯಸ್ಸಲ್ಲಿ ನೆಗೆದು ಬಿದ್ದೋಯ್ತು. ಆಗ ಅಕಸ್ಮಾತ್ ಸತ್ತೋಯ್ತು ಅಂದಾಗ ಆ ಮಗು ತಾಯಿ ದೋಷದಿಂದಾನೇ ಸತ್ತಿರೋದು ಜ್ಞಾಪಕ ಇಟ್ಕೋಬೇಕು. ಚಂದ್ರದೋಷ ಇದ್ದರೆ 8 ವರ್ಷದೊಳಗೆ, 12 ವರ್ಷದೊಳಗೆ ಅಕಸ್ಮಾತ್ ಮಗು ಸತ್ತೋಯ್ತು ಅಂದರೆ 8ರಿಂದ 12ರೊಳಗೆ, ಇನ್ನು 4 ವರ್ಷ ಹೆಚ್ಚು ಕಮ್ಮಿ ಆದಾಗ 12 ವರ್ಷದಿಂದ ಒಳಗೆ ಸತ್ತೋಯ್ತು ಅಂದರೆ ತಂದೆ ಮನೆ ದೋಷದಿಂದಾನೇ ಸಾಯಿತು ಅಂತ ಜ್ಞಾಪಕ ಇಟ್ಕೋಬೇಕು. 16 ವಯಸ್ಸಿನ ಒಳಭಾಗದಲ್ಲಿ ಸತ್ತು ಅಂದರೆ ಗಂಡ ಹೆಂಡತಿಯರ ಇಬ್ಬರ ದೋಷಗಳು ಸೇರಿದೆ ಅಂತ ತಿಳ್ಕೋಬೇಕು. ಅದಕ್ಕೆ 18 ಅಂತಕ್ಕಂಥದ್ದು ಏನು ಅಂದರೆ ಒಂದು ಗಡಿಯಾಗಿ ಇಟ್ಟಿದ್ರು. ಯಾವ ತಿಳ್ಕೊಳ್ಳಿ, ಆ ಕಾಲದಲ್ಲಿ ಮದುವೆ ಮಾಡಬೇಕಾದ್ರೆ ಹುಡುಗಿಗೆ ಯಾವ ಕಾಲಕ್ಕೂ 12 ವಯಸ್ಸು, 10 ವಯಸ್ಸು, 16 ವಯಸ್ಸು ಹುಡುಗನಿಗೆ, ಆ ಕಾಲದಲ್ಲಿಂದ 12 ವಯಸ್ಸಿಂದ 16 ವಯಸ್ಸೊಳಗೆ ಚಿಕ್ಕ ವಯಸ್ಸು ಬಾಲ್ಯ ವಿವಾಹ ಮಾಡೋರು. ಆಗ ಏನು ಮಾಡೋರು ಅಂದರೆ ಈ ಋಣಗಳನ್ನು ನೋಡೋರು, ಭುಕ್ತಿಗಳನ್ನು ನೋಡೋರು. ಅಕಸ್ಮಾತ್ ಆತನ ಕಡೆ ಇದೆಯಾ, ಮದುವೆ ಮಾಡ್ಕೋಬೇಕಾದ್ರೆ ಅಕಸ್ಮಾತ್ ಮದುವೆ ಮಾಡಿಕೊಂಡ್ರು, ಗಂಡ ಹೆಂಡತಿ ಎಷ್ಟೇ ಜಗಳ ಮಾಡಿಕೊಂಡ್ರು ಹೊಂದಾಗಿರ್ತಾರೆ, ಬೆಳಗ್ಗೆ ಜಗಳ ಮಾಡ್ಕೊಳ್ಳಿ ರಾತ್ರಿ ಸೇರಬೇಕು. ಅದಕ್ಕೆ ಋಣ ಎಲ್ಲಿಂದ ಬಂತು, ಮಕ್ಕಳಿಗೆ ಯಾಕೆ ಈ ರೀತಿ ದೋಷ ಬರುತ್ತೆ ಯಾವತ್ತು ತಿಳ್ಕೊಳ್ಳಿ. ಸರ್ಪದೋಷಗಳು, ಅಕಸ್ಮಾತ್ ಕುಜದೋಷಗಳು, ಅಕಸ್ಮಾತ್ ಗುರುದೋಷಗಳು, ಈ ರೀತಿ ದೋಷಗಳಿದ್ದರೆ, ಶನಿ ದೋಷಗಳು ಯಾವ ಕಾಲಕ್ಕೂ ಪರಿಹಾರ ಕೆಲವೊಮ್ಮೆ ಮಾತ್ರ ಮಾಡ್ಕೋಬೋದು, ಯಾವ ಕಾಲಕ್ಕೂ ಪೂರ್ಣವಾಗಿ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ಕುಜದೋಷಗಳು, ಸರ್ಪದೋಷಗಳು, ರಾಹು ಕೇತು ಇಬ್ಬರೂ ಸೇರಿದ್ರೆ ಸರ್ಪದೋಷಗಳು, ಈ ರೀತಿಯಾಗಿ ಮಾಡ್ಕೊಳ್ತಕ್ಕಂಥ ದೋಷಗಳಿಗೆ ಯಾವ ಕಾಲಕ್ಕೂ ಋಣವನ್ನು ತೀರಿಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ನೀವೇನು ಮಾಡಬೇಕು, ಮೊದಲಾಗಿ ಅದನ್ನು ತಿಳ್ಕೋಬೇಕು. ನಮ್ಮ ಅಕಸ್ಮಾತ್ ಕುಲದೇವರು ಒಣಗ್ತಾ ಇದ್ದಾರಾ, ಅಕಸ್ಮಾತ್ ನನ್ನ ಮನೆ ಇಷ್ಟ ದೇವರು ಒಣಗ್ತಾ ಇದ್ದಾರಾ, ಅಥವಾ ಯಾವ ಕಾಲಕ್ಕೂ ಗ್ರಾಮ ದೇವತೆ ಒಣಗ್ತಾ ಇದ್ದಾಳ, ನಮ್ಮ ಸಂಸಾರ ಪೂಜೆ ಮಾಡ್ತಾ ಇದ್ದಿದ್ದು ಫಸ್ಟ್ ಅಂತ ತಿಳ್ಕೋಬೇಕು. ಎದಾದ್ಮೇಲೆ ಗಂಡ ಹೆಂಡತಿರ ಬಾಂಧವ್ಯದಲ್ಲಿ ತಾತ ಮುತ್ತಾತಂದ ಏನಾದರೂ ಹರಕೆ ಹೊತ್ಕೊಂಡಿದ್ರ, ಉಂಡಿಗೆ ಹಾಕ್ತೀನಿ ನನಗೊಂದು ಮೊಮ್ಮಗ ಹುಟ್ಟಿದ್ರೆ, ಅಥವಾ ಗಂಡು ಮಗ ಹುಟ್ಟಿದ್ರೇ ಹೀಗೆ ಮಾಡ್ತೀನಿ, ಅಥವಾ ನನಗೊಂದು ಒಳ್ಳೆ ಸೊಸೆ ಸಿಕ್ಕಿದ್ರೆ ಹೀಗೆ ಮಾಡ್ತೀನಿ, ಅಥವಾ ಯಾವ ಕಾಲಕ್ಕೂ ನನಗೊಂದು ಗೃಹ ನಿವಾಸ ಆದರೆ ಹೀಗೆ ಮಾಡ್ತೀನಿ ಅಂತ ಏನಾದರೂ ಒಪ್ಕೊಂಡಿರೋದು ಅಕಸ್ಮಾತ್ ಅಲ್ಲೇ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಮಾರ್ಕ್ ಆಗಾಗೆ ಉಳಿದೋಗಿದೆಯಾ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದೆಲ್ಲ ಋಣಗಳೇ. ಅಕಸ್ಮಾತ್ ಉಂಡಿಗೆ ಹಾಕ್ತಾ 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 ಇವ್ರು ನೆಗೆದು ಬಿದ್ದು ಹೋದ್ರು, ಆ ಉಂಡಿಗೆ ಹಾಕಿರೋ ದುಡ್ಡು ಎತ್ಕೊಂಡೋಗಿ ಯಾವ ದೇವ್ರಿಗೆ ಕೊಡಬೇಕು ಗೊತ್ತೇ ಇಲ್ಲ, ಅಲ್ಲೇ ದೇವ್ರ ಮನೇಲೆ ಬಿದ್ದಿದೆ ಉಂಡಿ. ಆ ಉಂಡಿಗೆ ಹಾಗೆ ಇದೆ, ಇದನ್ನು ತೊಗೊಂಡು ಏನು ಮಾಡ್ತಾನೆ, ಕುಡಿಯೋ ಮಗ ಏನು ಮಾಡ್ತಾನೆ, ಕುಡಿಯೋ ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಇರಲಿ ಇವತ್ತು ಯಾರು ನೋಡಿಲ್ಲ, ದೇವ್ರ ಮೇಲೆ ಎತ್ಕೊಂಡು ಹೋಗಿ ಖರ್ಚು ಮಾಡೋದು. ಎಲ್ಲ ಹುಡುಗಿ ಪುಟಾಣಿ ಹುಡುಗಿ ಎತ್ಕೊಂಡು ಹೋಗ್ಬಿಟ್ಟು ನಾನು ಚಾಕ್ಲೇಟ್ ನಮ್ಮ ಅಪ್ಪ ಕೊಡಿಸಿಲ್ಲ, ದೇವ್ರ ಮೇಲಂತೂ ಗ್ಯಾರಂಟಿ ಇರುತ್ತೆ ಏನು, ಅವಾಗೆಲ್ಲ ಹೊಡೆಯೋರು.
ಬದಿಯೋದು ಏನು ಅಂದರೆ ಗಂಭೀರವಾಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಲ್ಲ ನಾಳೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಜೀವನದಲ್ಲಿ ಋಣ ತೀರಿಸ್ಕೊಳ್ಳದೆ ಇದ್ರೆ ಭಾಳ ಕಷ್ಟ. ತಾತ ಮುತ್ತಾತಂದ್ರೆ ಏನಾದರೂ ಸತ್ತೋಗಿದ್ರೆ, ಸ್ವಂತವಾಗಿರ್ತಕ್ಕಂಥ ತಂದೆ ತಾಯಿಂದ್ರು ಸತ್ತೋಗಿದ್ರೆ, ಅವರ ಕರ್ಮಗಳನ್ನು ಮಾಡದೇ ಇದ್ದರೆ ಋಣ ತೀರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಇದಿಷ್ಟಕ್ಕೂ ಕಾರಣ ಯಾವ ದೇವ್ರ ಪೂಜೆ ಮಾಡಿದ್ರು ಅವನು ಏನು ಹೇಳ್ತಾನೆ, ಮಾತಾ ಪಿತಾ ಗುರು ದೈವಂ ಅಂದ್ರೇನೋ ಫಸ್ಟ್ ಮಾತೃ ಕಾರ್ಯ ಮಾಡ್ಕೋ, ಇಷ್ಟ ದೇವರು ಕುಲದೇವರು ಗ್ರಾಮ ದೇವತೆ ಮುಗಿಸ್ಕೊ. ಪಿತಾ ಅಂದರೆ ಪಿತೃ ಋಣಗಳನ್ನು ತೀರಿಸ್ಕೊ. ನಿಮ್ಮ ಸತ್ತೋಗಿದ್ದ ತಾತ ಮುತ್ತಾತ ಮುಮ್ಮತ್ತಾತ ತಂದೆ ತಾಯಿ ಯಾರೋ ಸತ್ತೋಗಿದ್ರೆ ಅವರ ಕಾರ್ಯಗಳು ನೀನು ಮಾಡದೇ ಇದ್ದರೆ ಜಲಮದಲ್ಲಿ ಉದ್ಧಾರ ಆಗಲ್ಲ. ಅದಾದ ಮೇಲೆ ಗುರು ಆದನ್ನೇ ಚೆನ್ನಾಗಿ ಮಾಡಿದ್ಯಾ, ವಂಶ ಪಾರಂಪರ್ಯ ಗುರುಗಳಿಂದ ಯಾವ ಕಾಲಕ್ಕೂ ದೋಷಗಳಿದೆಯಾ, ಗುರು ವಂಶ ದೋಷದಲ್ಲಿ ಹಸುಗಳನ್ನು ಸಾಯಿಸಿದಿರಾ, ಹಸುಗಳನ್ನು ಕಡ್ದು ಬಡ್ದು ತಿಂದುಬಿಟ್ಟಿದ್ದೀರಾ, ಯಾರಿಗಾದರೂ ದಾನ ಕೊಟ್ಟಾಗ ಅವನೇನೋ ತಿಂದುಬಿಟ್ಟಿದ್ದಾನ, ತಿಂದಿರೋ ಹಸುನ ಅಕಸ್ಮಾತ್ ಏನೋ ಸತ್ತೋಗಿದ್ದು ಕಾಯಿಲೆ ಬಂದಿರೋ ಹಸುನ ಮನೆ ಒಳಗೆ ಹುಣ್ಕೊಂಬಿಟ್ಟಿದ್ದೀರಾ, ಅಥವಾ ಯಾವುದಾದ್ರೂ ವೈದವ್ಯ ಜೀವನದಲ್ಲಿ ಇರ್ತಕ್ಕಂಥ ಹೆಂಗಸನ್ನ ಬೈದಿದ್ದೀರಾ, ಅಥವಾ ಯಾವುದಾದ್ರೂ ಬ್ರಾಹ್ಮಣರಿಗೆ ಶಾಪ ಹಾಕಿರ್ತಕ್ಕಂಥದ್ದು ಯಾರನ್ನೋ ಬ್ರಾಹ್ಮಣನ ಒದ್ದಿರೋದು, ಅಥವಾ ಅವನ ಕಾಣಿಕೆ ಸರಿಯಾಗಿ ಕೊಡದೇ ಇರೋದು, ಈ ರೀತಿ ಶಾಪಗಳೇನಾದರೂ ಪೂರ್ವ ಜನ್ಮದಲ್ಲಿ ಇದೆಯಾ, ಅರ್ಚಕನ ದೇವಸ್ಥಾನದಲ್ಲಿ ದೇವ್ರನ್ನೇನಾದರೂ ನಿಂದನೆ ಮಾಡಿರೋದಿದೆಯಾ, ಇದೆಲ್ಲ ಗುರುದೋಷಗಳು. ಅದಕ್ಕೆ ಮಾತಾ ಪಿತಾ ಗುರುದೋಷ ಇದನ್ನು ಕಳ್ಕೊಂಡು ದೈವಂ, ಮಾತಾ ಪಿತಾ ಗುರು ದೈವಂ, ಲಾಸ್ಟ್ ದೇವ್ರು ಹೇಳ್ತಾನೆ ನನ್ನ ಹತ್ರ ಈಗ ಬಂದರೆ ಇದೆಲ್ಲ ತೀರಿಸ್ಕೊಂಡು ಆವಾಗ ನೀನು ಗಣಪತಿ ಪೂಜೆ ಆದರೂ ಮಾಡು, ಕೃಷ್ಣನ ಪೂಜೆ ಆದರೂ ಮಾಡು, ಏನಾದರೂ ಮಾಡು, ಇಷ್ಟನ್ನು ತೀರಿಸ್ಕೊಂಡು ಆಮೇಲೆ ಮಾಡು ಅಂತಾನೆ. ಅದಕ್ಕೆ ಗಣಪತಿ ಹಬ್ಬಕ್ಕೆ ಮೊದಲು ನೀವು ಮಾಡಬೇಕಾದ ಋಣ ವಿಮೋಚನ. ಆ ಋಣ ವಿಮೋಚನೆಗೆ ದಾರಿಯನ್ನು ನಾನು ತೋರಿಸ್ತೀನಿ, ಆದರೆ ಪಾಲಿಸಬೇಕಾದ ಧರ್ಮ ನಿಮ್ಮದು. ಗುರುಜಿ, ಇನ್ನು ಮತ್ತಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ತೇವೆ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.